ನಾವೊಂದು ಹಾಸ್ಪಿಟ್ಲು ಮುಖ ನೋಡಿರಲ್ಲ, ನಮಗೆ ಬಿ ಪಿ ರೈಸ್ ಆಗಿತ್ತು. ನಾನು ಅದನ್ನು ಬಚ್ಚಿಟ್ಕೊಂಡಿದ್ದೆ. ಏನು ಸುಮ್ಮನೆ ಯಾಕೆ ಮದುವೆಗಾನಾಗಲಿ ಮಗನಿಗೆ. ಈ ಏಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೆ. ಬಂದಿದ್ದಕ್ಕೆ ವಾಕ್ ಮಾಡೋಕೆ ಆಗ್ತಿರಲ್ಲ. ಈಗ 5 ರೌಂಡ್ ವಾಕ್ ಮಾಡ್ತೀನಿ. 4 kg ಏಯ್ಟು ಕಡಿಮೆ ಆಗಿದ್ದೀನಿ. 10 ರೌಂಡು ಹೋಗೋಂಥ ಮೊಣಕಾಲು ನೋವು ಕಡಿಮೆ ಆಯಿತು. ಇವಾಗ ಆರೋಗ್ಯ ಕರೆಕ್ಟಾಗೈತೆ. ಆಮೇಲೆ ಇಲ್ಲಿಗೆ ನಾನು ಬರ್ದಿರಿದ್ದಿದ್ರೆ ನಾನು ಹಂಗೆ ಬಿ ಪಿ ರೈಸ್ ಆಗಿ ಹಂಗೆ ಶುಗರ್ ಆಗಿ ಏನೋ ಆಗಿಬಿಡೀನಿ. ಅವ್ರು ನಮ್ಮ ಜೀವಮಾನ ಅವ್ರನ್ನ ನೆನೆಸ್ಕೊತೀವಿ. ಬಿ ಪಿ ಕಮ್ಮಿ ಆಗೈತೆ. 4 kg ಡೌನ್ ಆಗಿದ್ದೀವಿ. ಈ ಮೊಣಕಾಲುಗಳು ನೋವು ಎಲ್ಲ ಹೋಗಿ 5 ರೌಂಡ್ 10 ರೌಂಡ್ ಓಡಾಡೋಂಥ ಇದಾಗೈತಿ. ಇಲ್ಲಿ ಬೆನಿಫಿಟ್ ದೇವ್ರು ಕೊಟ್ಟವನಿಗೆ. ನಮಗೇನು ಗೊತ್ತಿರಲಿಲ್ಲ. ನಾವು ರೈತರು. ನನಗೆ 60 ವರ್ಷ ಈಗ ಆಗಿದೆ. ನಾವೊಂದು ಹಾಸ್ಪಿಟ್ಲು ಮುಖ ನೋಡಿರಲ್ಲ, ಒಂದು ಇದು ಅಂತ ಏನು ಮಾಡಿರಲ್ಲ. ನಮಗೆ ಬಿ ಪಿ ರೈಸ್ ಆಗಿತ್ತು. ಅದನ್ನು ನನ್ನ ಮಕ್ಕಳು ಏನು ಮಾಡಿದ್ರು, ತಳ್ಕೊಂಡು ಪ್ರೇಮ ಉಮೇಶ ಅಂತೇಳಿ ತಳ್ಕೊಂಡು ನಾನು ಅದನ್ನು ಬಚ್ಚಿಟ್ಕೊಂಡಿದ್ದೆ. ಏನು ಸುಮ್ಮನೆ ಯಾಕೆ ಮದುವೆಗಾನಾಗಲಿ ಮಗನಿಗೆ ಎತ್ತನ ಹೋಗೋದು ಆಮೇಲೆ ಇರಲಿ ಬಿಡಮ್ಮ ಅಂಥೇಳಿ ಇದು ಮಾಡಿದೆ. ಇಲ್ಲಿ ಮನೆ ಹತ್ರ ಹಸು ಐತೆ, ಅದನ್ನು ನೋಡೋರು ಯಾರು. ಇಲ್ಲಿ ತೋಟದಲ್ಲಿ ರಾಗಿ ಹೊಲ ಉಳಿಸ್ಬೇಕು, ಅದನ್ನ ಯಾರು ನೋಡೋದು. ಈಗೆಲ್ಲ ಅವೆಲ್ಲ ಟೈಮ್ ಇಲ್ಲ, ನಾನು ಬರಲ್ಲ ಅಂತ ನಾನು ಹಠ ಮಾಡಿದೆ. ಆವಾಗ ಇದ್ಕೊಂಡು ತಿರ್ಗಾ ನಿಮ್ಗೆ ಏಜ್ ಆಗಿದೆ, ಈ ಏಜಿನಲ್ಲಿ ನೀವು ನೋಡಿಸ್ಕೊಂಡ್ಲೇಬೇಕು. 60 ವರ್ಷ ಆದಾಗ ನಿಮ್ಗೆ ಏನೋ ಇರ್ತೈತೆ, ನಿಮ್ಗೇನು ಗೊತ್ತಿಲ್ಲ. ನಾನೇನು ಮಾಡಿದೆ, ಒಂದು ಮುದ್ದೆ ಇಟ್ಟು 1 ಪ್ಲೇಟ್ ರೈಸ್ ತಿನ್ಕೊಂಡು ನಮ್ಗೇನು ಗೊತ್ತಿಲ್ಲ, ಅದೇ ರೈತರ ಥರ ಮಾಡ್ಕೊಂಡು ಇದ್ದವನು ನಾನು. ಒಟ್ಟಿನಾಗೆ ಬಿ ಪಿ ರೈಸ್ ಇರೋದ್ರ ನಿಂಕರ್ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಈ 8 ಜಾಸ್ತಿ ಆಗಿಬಿಟ್ಟಿದ್ದೆ. 8 ತೂಕ. ಈ ಮೊಣಕಾಲಾದರೆ ಮುಂದಕ್ಕೆ ಅಜ್ಜಿಕ್ಕೆ ಕಾತಿರಲ್ಲ, ವಾಕ್ ಮಾಡು ಅಂತ ಮಗ ಹೇಳೋನು. ಮೊಣಕಾಲು ನೋಯ್ತಾಯಿದ್ರು, ಹೆಂಗೆಲ್ಲ ನಾನು ವಾಕ್ ಮಾಡೋದು ಅಂಥೇಳಿ ತಿನ್ಬಿಟ್ಟು ಮಲ್ಕೊಳೋದು, ಆದಷ್ಟು ಕೆಲಸ ಮಾಡೋದು, ಈ ಥರ ಇದ್ದೆ. ಬಿ ಪಿ ಸ್ವಲ್ಪ ರೈಸ್ ಆಯಿತು. ಶುಗರ್ ಏನು ಇರಲ್ಲ, ಟೆಸ್ಟ್ ಮಾಡಿದ್ರು. ಆಮೇಲೆ ನಾನು ಬರಲ್ಲಮ್ಮ ಅಂತ ನಾನು, ಇಲ್ಲ ಬರಲೇಬೇಕು ನೀನು ಈ ಏಜ್ನಾಗ ಅಂತ ನನ್ನ ಮಗಳು ಪ್ರೇಮ ಅಂಥೇಳಿ, ಈ ಏಜ್ನಾಗ ಬಂದ್ರೇ ನಿನಗೆ ಆರೋಗ್ಯ ಭಾಗ್ಯ ಇರೋದು ಅಂದರು. ನಾನು ಇಷ್ಟೆಲ್ಲ ಹೇಳಿ ಬಂದಿದ್ದಕ್ಕೆ ವಾಕ್ ಮಾಡೋಕೆ ಆಗ್ತಿರಲ್ಲ. ಈಗ 5 ರೌಂಡ್ ವಾಕ್ ಮಾಡ್ತೀನಿ, ಮೊಣಕಾಲು ಮಂಡಿನ ಹೋಗಲ್ಲ ಇಲ್ಲ. 4 kg ಏಯ್ಟು ಕಡಿಮೆ ಆಗಿದ್ದೀನಿ. ಇವಾಗ ಇನ್ನೂ ಓಡಾಡೋಣ, ಇನ್ನೂ ಮಾಡೋಣ ಅನ್ನೋ ಅಭಿಪ್ರಾಯ ಇಲ್ಲಿ ಬಂದ ಮೇಲೆ ನಮ್ಗೆ ಉಂಟಾಗಿದೆ. ಸುಸ್ತಾಗೋದು. ಆಮೇಲೆ ನಾನು ಹಿಂಗೆ ಇಟ್ಟು ಅನ್ನ ಹಿಂಗೆ ತಿಂತ್ಕೊಂಡಿದ್ದವನು, ಇಲ್ಲಿ ಕಾಯಿ ಕಸರು ತಿಂದ್ಕೊಂಡು ಹೆಂಗಮ್ಮ ಇರೋದು ಅಂತ ಫಸ್ಟ್ನೇ ದಿನ ಯೋಚನೆ ಮಾಡಿದೆ. ನಿಂಕೆ ಓತ ಸರೋತದಂತ ನಮ್ಮ ಸಾರುಗಳು ಈ ಥರ ಅಂತೇಳಿ ನಮ್ಗೆ ಎಲ್ಲ 2 ಟೈಮು ಫೋರ್ಸು, 1 ಟೈಮ್ ಊಟ ಕೊಟ್ಕೊಂಡು 4 kg ಏಯ್ಟ್ ಕಮ್ಮಿ ಆದೆ. 10 ರೌಂಡು ಹೋಗೋಂಥ ಮೊಣಕಾಲು ನೋವು ಕಡಿಮೆ ಆಯಿತು. ಇವಾಗ ಆರೋಗ್ಯ ಕರೆಕ್ಟಾಗೈತೆ. ಇವಾಗ ಮುತ್ಕಾಲು ಹಾಕ್ಕೊಂತಿರಲ್ಲ, ಒಂದು ಸೋಫಾ ಸೀಟ್ ಮೇಲೆ ಕುತ್ಕೊಂಡು ಕಾಲನ್ನ ಇಟ್ಕೊಂಡು ಊಟ ಮಾಡೀನಿ ಮೊಣಕಾಲು ನೋವಕ್ಕೆ. ಈಗ ಮುತ್ಕಾಲು ಹಾಕ್ಕೊತೀನಿ, ಕುತ್ಕೊಂಡು ಊಟ ಮಾಡೋಣ ಅನ್ನೋ ಅಭಿಪ್ರಾಯ ನಮ್ಮ ಸಾರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅವ್ರು ನಮ್ಮ ಜೀವಮಾನ ಅವ್ರನ್ನ ನೆನೆಸ್ಕೊತೀವಿ. 60 ವರ್ಷ ನನಗೀಗೆ ಹಾಸ್ಪಿಟಲ್ಗೆ ಏನೂ ಹೋಗಿರಲ್ಲ. ಏನೋ ತಲೆನೋವು ಅಂತ ಹೋದಾಗ ಏನು ಸ್ವಲ್ಪ ಬಿ ಪಿ ರೈಸ್ ಇದೆ ಅನ್ನೋರು. ಇನ್ನು ಬಿ ಪಿ ರೈಸ್ ಇದೆ ಅಂತ ಮಾತ್ರೆ ತಿನ್ನೋಕೆ ಹೋದ್ರೆ ನಮ್ಗೆ ಇನ್ನೇನೋ ಆಗೋತಾಯಿತ್ತು ಅಂತ ಬೈಕ್ ಒಂದು ಮಾತ್ರೆ ಬೇಕಲ್ಲಿ ತಿಂತಿರಲ್ಲ. ಆಮೇಲೆ ಇಲ್ಲಿಗೆ ನಾನು ಬರ್ದಿರಿದ್ದಿದ್ರೆ ನಾನು ಹಂಗೆ ಬಿ ಪಿ ರೈಸ್ ಆಗಿ ಹಂಗೆ ಶುಗರ್ ಆಗಿ ಏನೋ ಆಗಿಬಿಡೀನಿ. ಬಿ ಪಿ ಕಮ್ಮಿ ಆಗೈತೆ. 4 kg ಡೌನ್ ಆಗಿದ್ದೀವಿ. ಈ ಮೊಣಕಾಲುಗಳು ನೋವು ಎಲ್ಲ ಹೋಗಿ 5 ರೌಂಡ್ 10 ರೌಂಡ್ ಓಡಾಡೋಂಥ ಇದಾಗೈತಿ. ಇಲ್ಲಿ ಬೆನಿಫಿಟ್ ದೇವ್ರು ಕೊಟ್ಟವನಿಲ್ಲಿ. ವಾತಾವರಣ ಹಂಗೆ ಐತಿ ಇಲ್ಲಿ.